ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಅಖಿಲ್ ಸಾವಿರಾರು ಕೋಟಿ ಆಸ್ತಿಗೆ ವಾರಸುದಾರ. ಒಂದು ಹೋಟೆಲ್ ರೂಮಿನಲ್ಲಿ ಸೀರಿಯಸ್ ಆಗಿ ಆಲೋಚನೆ ಮಾಡುತ್ತಾ ಯಾರಿಗೋಸ್ಕರನೋ ಕಾಯುತ್ತಿದ್ದಾನೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಹೋಗಿ ಡೋರ್ ಓಪನ್ ಮಾಡಿ ಎದುರಿಗೆ ಇದ್ದ ತನ್ನ ಫ್ರೆಂಡ್ ಸುನಿಲನ್ನು ಒಳಗಡೆ ಕರೆದುಕೊಂಡು ಹೋಗಿ, ಏನು ಓದೋ ಕೆಲಸ ಏನಾಯ್ತು, ಸಕ್ಸಸ್ ಆಯ್ತಾ, ಅಥವಾ ಎಂದಿನಂತೆ ನಮಗೆ ಬೇಕಾಗಿರೋ ಹುಡುಗಿ ಸಿಗ್ಲಿಲ್ವಾ ಅಂತ ಸುನಿಲ್ನನ್ನು ಕೇಳಿದನು ಅಖಿಲ್. ಒಂದು ಹುಡುಗಿಯನ್ನು ನೋಡ್ದೆ ಕಣ, ಎಲ್ಲ ಎನ್ಕ್ವೈರಿ ಮಾಡಿದೆ. ಆ ಹುಡುಗಿ ಫುಲ್ ಡೀಟೇಲ್ಸ್ ತೆಗೆದುಕೊಂಡು ಬಂದೆ. ಆಕೆ ಕ್ಯಾರೆಕ್ಟರ್ಗೆ ಹೆಸರು ಹಿಡಿಯುವವರು ಇಲ್ಲಿಯವರೆಗೂ ಯಾರೂ ಇಲ್ಲ. ನೀನು ಹೇಳಿದ ಕ್ವಾಲಿಟೀಸ್ ಎಲ್ಲ ಆ ಹುಡುಗಿಯಲ್ಲಿ ಇದ್ದಾವೆ ಎಂದು ಸುನಿಲ್ ಅಖಿಲ್ಗೆ ಹೇಳಿದನು. ಅದು ಸರಿ ಕಣೋ, ಆ ಹುಡುಗಿ ನಮ್ಮ ಎಲ್ಲ ಕಂಡೀಷನ್ಸ್ಗೆ ಒಪ್ಪಿಕೊಂಡು ನಾವು ಹೇಳಿದ ಹಾಗೆ ಮಾಡ್ತಾಳಾ? ಆಕೆ ಬಗ್ಗೆ ಅಷ್ಟು ಒಳ್ಳೆಯದಾಗಿ ಹೇಳಿದೆ ಅಲ್ವಾ? ನಾವು ಕೊಡುವ ದುಡ್ಡಿಗೆ ಒಪ್ಪಿಕೊಂಡು ಆಕೆ ತನ್ನ ಜೀವನವನ್ನು ತನ್ನ ಕೈಯಾರೆ ತಾನೇ ನಾಶ ಮಾಡಿಕೊಳ್ಳುತ್ತಾಳ ಅಂತ ಸಂದೇಹ ಪಡುತ್ತಾನೆ ಅಖಿಲ್. ನನಗೆ ಮಾತ್ರ ಆಕೆ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾಳೆ ಅಂತ 100% ನಂಬಿಕೆ ಇದೆ. ಯಾಕೆಂದರೆ ಈಗ ಆ ಹುಡುಗಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಅವರ ತಾಯಿ ಸಾವು ಬದುಕಿನ ಮಧ್ಯೆ ಹಾಸ್ಪಿಟಲ್ನಲ್ಲಿ ಇದ್ದಾಳೆ. ಹಾರ್ಟ್ ಆಪರೇಷನ್ ಮಾಡಿದರೆ ಮಾತ್ರ ಬದುಕುತ್ತಾಳೆ. ಅದಕ್ಕಾಗಿ 15 ಲಕ್ಷ ಅವಶ್ಯಕತೆ ಇದೆ. ಆದರೆ ಅವರ ಆರ್ಥಿಕ ಪರಿಸ್ಥಿತಿಗೆ ಆ ಹಣ ಸಿಗುವುದು ಅಸಂಭವ. ಇದೇ ಅವಕಾಶ ಉಪಯೋಗಿಸಿಕೊಂಡು ಆ ಹುಡುಗಿಗೆ ನಾವು ಹಣದ ಆಸೆ ತೋರಿಸಿ ನಮ್ಮ ದಾರಿಗೆ ತಂದುಕೊಳ್ಳಬಹುದು ಅಂತ ಏನೋ ಸಾಧಿಸುವವನ ತರ ಹೇಳುತ್ತಿದ್ದಾನೆ ಸುನಿಲ್. ಛೀ, ನಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬ ಹುಡುಗಿಯ ಜೀವನವನ್ನು, ಅದು ಸಹ ಆಕೆ ಕಷ್ಟದಲ್ಲಿದ್ದಾಗ ಅದೇ ಅವಕಾಶ ಎಂದು ತಿಳಿದುಕೊಂಡು ಆಕೆಯನ್ನು ಬಳಸಿಕೊಳ್ಳಬೇಕು ಅಂತ ಅಂದುಕೊಳ್ಳುವುದು ತುಂಬಾ ತಪ್ಪು. ನನ್ನ ಅಂತರಾತ್ಮ ನನ್ನನ್ನು ಕ್ಷಮಿಸುವುದಿಲ್ಲ. ಪ್ರತಿದಿನ ಕನ್ನಡಿಯಲ್ಲಿ ಸಹ ನನ್ನ ಮುಖ ನಾನು ನೋಡಿಕೊಳ್ಳಲಾರೆ. ಸಾಯುತ್ತಾ ಬದುಕಬೇಕು. ಏನಾದ್ರೆ ಅದಾಗ್ಲಿ, ಆ ಹುಡುಗಿ ಅವಶ್ಯಕತೆ ನನಗೆ ತುಂಬಾ ಇದೆ. ಈಗ ನಾನಿರುವ ಪರಿಸ್ಥಿತಿಯಲ್ಲಿ ಮನಸ್ಸಿನ ಗುಲಾಬನಾಗದೆ ನನ್ನ ಅಂತರಾತ್ಮಕ್ಕೆ ಸಿಗದೆ ಹೋರಾಡುತ್ತೇನೆ ಅಂತ ಸುನಿಲ್ಗೆ ನೀನು ಆ ಹುಡುಗಿಯನ್ನು ಒಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳುತ್ತಾನೆ ಅಖಿಲ್. ನೀನು ಅಷ್ಟೊಂದು ಫೀಲ್ ಆಗಬೇಡ ಅಖಿಲ್. ನಿನಗೆ ನಿನ್ನ ಕೋರಿಕೆ ತೀರುವುದು ಮುಖ್ಯ. ಆ ಹುಡುಗಿಗೆ ಅವರ ತಾಯಿ ಬದುಕುವುದು ಮುಖ್ಯ. ನೀನು ನಿನ್ನ ಕೋರಿಕೆಗೆ ಬೆಲೆ ಕಟ್ಟಿದರೆ, ಆ ಹುಡುಗಿ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಂಡರೆ ತನ್ನ ಅವಶ್ಯಕತೆಗಾಗಿ ಒಪ್ಪಿಕೊಳ್ಳುತ್ತಾಳೆ ಎಂದು ಅರ್ಥ. ಇಲ್ಲಿ ತಪ್ಪು ನಿನ್ನದು ಅಲ್ಲ, ಆ ಹುಡುಗಿಯದು ಸಹ ಅಲ್ಲ, ಪರಿಸ್ಥಿತಿಯದು. ನಾನು ಹೀಗೆ ಹೋಗ್ತಾ ಇದ್ದೀನಿ. ಆ ಹುಡುಗಿಯ ಹತ್ತಿರ ನಾಳೆ ಮಾತನಾಡಿ ಒಪ್ಪಿಸಿ ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ, ಹುಷಾರು ಎಂದು ಸುನಿಲ್ ಅಲ್ಲಿಂದ ಹೊರಟು ಹೋದನು. ಆದರೆ ಅಖಿಲ್ಗೆ ಆ ದಿನ ರಾತ್ರಿ ನಿದ್ದೆ ಬರಲಿಲ್ಲ. ಏನೇನೋ ಆಲೋಚನೆಗಳು ಆತನನ್ನು ನಿದ್ರೆ ಮಾಡಲು ಬಿಡಲಿಲ್ಲ. ಹೇಗಾದರೇನು ಆ ರಾತ್ರಿ ಕಳೆಯಿತು. ಮರುದಿನ ಬೆಳಗ್ಗೆ 10 ಗಂಟೆಗೆ ಸುನಿಲ್ನಿಂದ ಅಖಿಲ್ಗೆ ಫೋನ್ ಬಂದಿತು. ಅಖಿಲ್, ಸಾರಿ ಕಣೋ, ಆ ಹುಡುಗಿ ಸಹ ನೀನು ಹೇಳಿದ ಕೆಲಸಕ್ಕೆ ಒಪ್ಪಿಕೊಳ್ಳಲಿಲ್ಲ. ಸರಿ ಬಿಡು, ಇನ್ನೊಬ್ಬ ಹುಡುಗಿಯನ್ನು ಟಾರ್ಗೆಟ್ ಮಾಡುತ್ತೇನೆ. ನೀನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ನಾನಿದ್ದೀನಿ, ನೋಡಿಕೊಳ್ಳುತ್ತೇನೆ ಎಂದು ಸುನಿಲ್ ಹೇಳಿದ ತಕ್ಷಣ, ಇನ್ನು ನೀನು ಬೇರೆ ಯಾವ ಹುಡುಗಿಯನ್ನು ನೋಡಬೇಡ ಕಣ, ನೀನು ಎಲ್ಲಿದ್ದರೂ ತಕ್ಷಣ ಇಲ್ಲಿಗೆ ಬಂದು ಬಿಡು ಅಂತ ಹೇಳಿ ಫೋನ್ ಹಿಡ್ಬಿಟ್ಟನು ಅಖಿಲ್. ಒಂದು ಅರ್ಧ ಗಂಟೆ ನಂತರ ಸುನಿಲ್ ಅಖಿಲ್ ಹತ್ತಿರಕ್ಕೆ ಬಂದನು. ಏನು ಇದು, ಯಾರನ್ನು ಟ್ರೈ ಮಾಡಬೇಡ ಎನ್ನುತ್ತಿದ್ದೀಯಾ? ಅಂದ್ರೆ ಈಗ ಏನು ಮಾಡಬೇಕೆಂದುಕೊಳ್ಳುತ್ತಿದ್ದೀಯಾ? ನಿನ್ನ ಆಲೋಚನೆ ಏನು? ಕೊನೆಯವರೆಗೂ ಪ್ರಯತ್ನ ಮಾಡೋಣ ಕಣ, ಹೋಗುವುದೇನಿದೆ ಎಂದು ಹೇಳಿದನು ಸುನಿಲ್. ಕ್ಯಾರೆಕ್ಟರ್ ಇರುವ ಯಾವ ಹುಡುಗಿನೂ ನಮ್ಮ ಆಲೋಚನೆಗೆ ಸಿಗುವುದಿಲ್ಲ. ನಮ್ಮ ಕಂಡೀಷನ್ಸ್ಗೆ ಯಾವ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ತಮ್ಮ ಶರೀರದ ಜೊತೆ ವ್ಯಾಪಾರ ಮಾಡುವ ವೇಶ್ಯರನ್ನು ಹೋಗಿ ಮೀಟ್ ಮಾಡು. ನಂತರ ಇಲ್ಲಿಗೆ ಕರೆದುಕೊಂಡು ಬಾ, ನಾನು ಮಾತನಾಡಿ ಒಪ್ಪಿಸುತ್ತೇನೆ. ಇದಕ್ಕಿಂತ ಮುಂಚೆ ನೀನು ಒಂದು ಕೆಲಸ ಮಾಡಬೇಕು. ನೀನು ಹೇಳಿದ್ದೆ ಅಲ್ವಾ ಒಬ್ಬ ಹುಡುಗಿಯ ಬಗ್ಗೆ, ಅವರ ತಾಯಿಗೆ ಆಪರೇಷನ್ ಮಾಡಿದರೆ ಮಾತ್ರ ಬದುಕುತ್ತಾಳೆ ಎಂದು. ಆಪರೇಷನ್ಗೆ ಆಗುವ ಹಣ ಹಾಸ್ಪಿಟಲ್ನಲ್ಲಿ ಕಟ್ಬಿಡು ಎಂದನು ಅಖಿಲ್. ಇಷ್ಟು ಒಳ್ಳೆಯವನು, ನಿನಗೇ ಯಾಕೋ ಇಷ್ಟೊಂದು ಕಷ್ಟ? ನಿಜವಾಗ್ಲೂ ದೇವರನ್ನುವರು ಒಬ್ಬರು ಇದ್ದರೆ ನೀನು ಮಾಡುವ ಈ ಯಜ್ಞ ಖಚಿತವಾಗಿ ಸಕ್ಸಸ್ ಆಗುತ್ತದೆ ಎಂದು ಹೇಳಿ ಸುನಿಲ್ ಹೊರಟು ಹೋದನು. ಮತ್ತೆ ಆ ದಿನ ಸಾಯಂಕಾಲ 6 ಗಂಟೆಗೆ ಅಖಿಲ್ ಇರುವ ರೂಮಿಗೆ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದನು ಸುನಿಲ್. ಈ ಹುಡುಗಿ ಒಬ್ಬ ಕಾಲ್ ಗರ್ಲ್. ಈ ಹುಡುಗಿಗೆ ನಾನು ಯಾವ ವಿಷಯನೂ ಹೇಳಲಿಲ್ಲ, ನೀನೇ ಮಾತನಾಡಬೇಕು. ನನಗಾದರೆ ಈ ಕೆಲಸಕ್ಕೆ ಈ ಹುಡುಗಿ ಕರೆಕ್ಟ್ ಅಲ್ಲ ಅನ್ನಿಸುತ್ತಿದೆ ಎಂದನು ಸುನಿಲ್. ಅಖಿಲ್ ಸಣ್ಣಗೆ ಸ್ಮೈಲ್ ಮಾಡುತ್ತಾ ಸುನಿಲನ್ನು ಅಲ್ಲೇ ಕುಳಿತುಕೋ ಎಂದು ಹೇಳಿ ಬೇರೆ ರೂಮಿಗೆ ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ 1 ಗಂಟೆಯ ನಂತರ ಕರೆದುಕೊಂಡು ಬಂದನು ಅಖಿಲ್.
ಆ ಹುಡುಗಿಗೆ ಎಲ್ಲ ಹೇಳ್ತೀಯಾ? ಏನಾಯ್ತು? ಒಪ್ಪಿಕೊಂಡಳ ಅಂತ ಸುನಿಲ್ ಅಖಿಲನ್ನು ಕೇಳಿದನು. ಎಲ್ಲ ಹೇಳ್ದೆ, ಒಪ್ಪಿಕೊಂಡಳು. ಆದರೆ 25 ಕೋಟಿ ಕೇಳುತ್ತಿದ್ದಾಳೆ. ಈಕೆ ನನ್ನ ಅಗತ್ಯವನ್ನು ಕ್ಯಾಶ್ ಮಾಡಿಕೊಳ್ಳಲು ನೋಡುತ್ತಿದ್ದಾಳೆ. ಆ ಹಣ ನಾನು ಕೊಡಬಲ್ಲೆ, ಕೊಡ್ತೀನಿ ಸಹ. ಆದರೆ ನನ್ನ ಅಗತ್ಯವನ್ನು ಸಹನೆಯಿಂದ, ಅಂಕಿತ ಭಾವನೆಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡುವ ಹುಡುಗಿಯನ್ನು ನನ್ನ ಎಲ್ಲ ಆಸ್ತಿಯನ್ನು ಬರೆದುಕೊಟ್ಟರೂ ಖರೀದಿಸಲಾರೆ. ನೀನು ಹೇಳಿದ್ದು ನಿಜಾನೇ ಕಣು ಸುನೀಲ್. ಈ ಹುಡುಗಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಕರೆಕ್ಟ್ ಅಲ್ಲ. ಈ ಹುಡುಗಿಗೆ ಒಂದು 25,000 ಕೊಟ್ಟು ಕಳಿಸಿಬಿಡು ಎಂದನು ಅಖಿಲ್. ಆ ಕಾಲ್ ಗರ್ಲ್ ಹೊರಟು ಹೋದ ನಂತರ ಹಾಸ್ಪಿಟಲ್ಗೆ ಹೋಗಿ ಆ ಹುಡುಗಿಯ ತಾಯಿಯ ಹಾರ್ಟ್ ಆಪರೇಷನ್ಗೆ ಬಿಲ್ ಪೇ ಮಾಡು ಅಂತ ಹೇಳ್ದೆ ಅಲ್ವಾ? ಪೇ ಮಾಡ್ದ ಎಂದು ಕೇಳಿದನು ಅಖಿಲ್ ಸುನೀಲ್ಗೆ. ಪೇ ಮಾಡ್ದೆ ಕಣೋ. ಏನಾದರೂ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಸ್ಪಿಟಲ್ನವರಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಸಹ ಕೊಟ್ಟೆ ಎಂದನು ಸುನೀಲ್. 1 ವಾರದ ನಂತರ ಅಖಿಲ್ ಸುನೀಲ್ ಏನೋ ಮಾತನಾಡಿಕೊಳ್ಳುತ್ತಿರುವಾಗ ಸುನೀಲ್ ಫೋನ್ ರಿಂಗ್ ಆಯಿತು. ಕಾಲ್ ಪಿಕ್ ಮಾಡಿದ ಸುನೀಲ್ ಎದ್ದು ಅಖಿಲ್ಗೆ ಸ್ವಲ್ಪ ದೂರ ಹೋಗಿ ಮಾತನಾಡಿ ಒಂದು 10 ನಿಮಿಷಗಳ ನಂತರ ಕಾಲ್ ಕಟ್ ಮಾಡಿ ಅಖಿಲ್ ಹತ್ತಿರಕ್ಕೆ ಬಂದು, ಲೋ ಅಖಿಲ್, ನಿನಗೆ ಬೇಟೆ ಸಿಕ್ತು. ನಾವು ಹಾಕಿದ ಬಲೆಗೆ ಜಿಂಕೆ ಬಿದ್ದಿದೆ. ನಿನ್ನ ವಿಜಯಕ್ಕೆ ಇದೇ ಫಸ್ಟ್ ಸ್ಟೆಪ್. ಇನ್ನು ನಿನ್ನನ್ನು ಯಾರೂ ತಡೆಯಲಾರರು. ಇದು ನಿಜ. ಹಬ್ಬ ಮಾಡ್ಕೊಳ್ಳೋಣ ಎಂದನು ಸುನೀಲ್ ತುಂಬ ಸಂತೋಷದಿಂದ. ಏನಾಗಿದೆಯೋ ನಿನಗೆ? ಬೇಟೆ ಅನ್ನುತ್ತಿದ್ದೀಯಾ, ಜಿಂಕೆ ಅನ್ನುತ್ತಿದ್ದೀಯಾ, ಯಾರೂ ತಡೆಯಲಾರರು ಅನ್ನುತ್ತಿದ್ದೀಯಾ? ವಿಷಯ ಏನು ಅಂತ ಕ್ಲಿಯರ್ ಆಗಿ ಹೇಳು ಎಂದನು ಅಖಿಲ್. ಮೊನ್ನೆ ಒಂದು ಹುಡುಗಿಯ ಬಗ್ಗೆ ಹೇಳ್ದೆ ಅಲ್ವಾ? ಅವರ ತಾಯಿ ಆಪರೇಷನ್ಗೆ ಸಹ ಹೆಲ್ಪ್ ಮಾಡಿದ್ವಿ. ಈಗ ಆ ಹುಡುಗಿನೇ ನನಗೆ ಕಾಲ್ ಮಾಡಿದ್ಲು. ಮೊದಲು ಥ್ಯಾಂಕ್ಸ್ ಹೇಳಿದ್ಲು. ನಂತರ ನಮಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾತು ಸಹ ಕೊಟ್ಟಿದ್ದಾರೆ. ನಾವು ಯಾವ ಕಂಡೀಷನ್ಸ್ ಹಾಕಿದ್ರೂ ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ಲು ಎಂದನು ಸುನೀಲ್. ಏನು ಹೇಳ್ತಿದೆಯೋ? ಇದು ನಿಜಾನಾ? ನೀನು ಆ ಹುಡುಗಿಗೆ ಬಲವಂತ ಏನು ಮಾಡಲಿಲ್ಲ ಅಲ್ವಾ ಎಂದನು ಅಖಿಲ್. ಇಲ್ಲ, ಬಲವಂತ ಏನು ಮಾಡಲಿಲ್ಲ. ಕಷ್ಟದಲ್ಲಿದ್ದಾಗ ನಾವು ಆಕೆಗೆ ಹೆಲ್ಪ್ ಮಾಡಿದ್ದಕ್ಕೆ ವಿಶ್ವಾಸ ತೋರಿಸುತ್ತೇನೆ ಅಂತಿದ್ದಾಳೆ ಅಷ್ಟೇ ಎಂದನು ಸುನೀಲ್. ಸರಿ, ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಾ ಎಂದನು ಅಖಿಲ್. ಇಲ್ಲ ಅಖಿಲ್, ಆ ಹುಡುಗಿನೇ ಸ್ವತಃ ಇಲ್ಲಿಗೆ ಬರ್ತೀನಿ ಎಂದಳು. ರೂಮ್ ನಂಬರ್, ಹೋಟೆಲ್ ಹೆಸರು ಹೇಳಿದೆ ಎಂದನು ಸುನೀಲ್. 3 ಗಂಟೆ ಕಳೆಯಿತು. ಆ ಹುಡುಗಿ ಬರುವಿಕೆಗಾಗಿ 1000 ಕಣ್ಣುಗಳಿಂದ ಎದುರು ನೋಡುತ್ತಿದ್ದಾನೆ ಅಖಿಲ್. ಅಷ್ಟರಲ್ಲಿ ಸುನೀಲ್ ಫೋನ್ ರಿಂಗ್ ಆಯಿತು. ಫೋನ್ ಮಾತನಾಡಿದ ಸುನೀಲ್, ಅಖಿಲ್, ಆ ಹುಡುಗಿ ಬಂದ್ಬಿಟ್ಲು ಕಣೋ. ಹೋಟೆಲ್ ಹೊರಗಡೆ ಇದ್ದಾಳೆ. ನಾನು ಹೋಗಿ ಕರೆದುಕೊಂಡು ಬರ್ತೀನಿ ಎಂದು ಸುನೀಲ್ ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಂದನು. ಬರುತ್ತಲೇ, ಈ ಹುಡುಗಿಯ ಬಗ್ಗೆನೇ ಅಖಿಲ್ ನಿನಗೆ ನಾನು ಹೇಳಿದ್ದು. ನಿನ್ನ ಕಂಡೀಷನ್ಸ್ ಬಗ್ಗೆ, ನಿನ್ನ ಬಗ್ಗೆ ನಾನು ಯಾವ ವಿವರಗಳು ಸರಿಯಾಗಿ ಹೇಳಲಿಲ್ಲ. ಸ್ವತಃ ನೀನೇ ಹೇಳು ಎಂದನು ಸುನೀಲ್. ಆ ಹುಡುಗಿಯನ್ನು ಪರಿಶೀಲಿಸಿ ನೋಡಿದ ಅಖಿಲ್, ನಿನ್ನ ಹೆಸರೇನು ಎಂದು ಆ ಹುಡುಗಿಯನ್ನು ಕೇಳಿದನು. ನನ್ನ ಹೆಸರು ದಿವ್ಯಾ ಸರ್. ನೀವು ನಮ್ಮ ತಾಯಿಯನ್ನು ಬದುಕಿಸಿದ್ದಕ್ಕೆ ನಾನು ನಿಮಗೆ ತುಂಬ ಋಣಿಯಾಗಿರುತ್ತೇನೆ ಸರ್. ಸಮಯಕ್ಕೆ ನೀವೇ ಇಲ್ಲದಿದ್ದರೆ ಈ ದಿನ ನಮ್ಮ ತಾಯಿ ಜೀವಂತವಾಗಿ ಇರುತ್ತಿರಲಿಲ್ಲ. ನಿಮಗೆ ಕೃತಜ್ಞತೆಗಳು ಹೇಗೆ ತಿಳಿಸಬೇಕು ಅಂತ ಅರ್ಥವಾಗುತ್ತಿಲ್ಲ. ಹೇಳಿ ಸರ್, ನಾನೇನು ಮಾಡಬೇಕು ಅಂತ ಅಖಿಲ್ನನ್ನು ಕೇಳಿದಳು ದಿವ್ಯಾ. ಮೊದಲು ನನ್ನನ್ನು ಸರ್ ಅಂತ ಕರೆಯಬಾರದು. ನನ್ನ ಹೆಸರು ಅಖಿಲ್ ಗೌಡ. ಆ ಹೆಸರಿನಿಂದಲೇ ಕರೆಯಬೇಕು. ಈಗ ನೀನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಹೇಗೆ ಶುರು ಮಾಡಬೇಕೋ ಅರ್ಥವಾಗುತ್ತಿಲ್ಲ. ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇನೆ. ನಿನ್ನನ್ನು ನನ್ನ ಕಥೆಯಲ್ಲಿ ಒಂದು ಹಾವನ್ನು ಮಾಡಿ ಹಾಡಿಸಲಿದ್ದೇನೆ ಅಂತ ಅಖಿಲ್ ದುಃಖದಿಂದ ಮಾತನಾಡುತ್ತಿದ್ದರೆ ಮಧ್ಯದಲ್ಲಿ ಕಲ್ಪಿಸಿಕೊಂಡ ದಿವ್ಯಾ, ಪರವಾಗಿಲ್ಲ ಅಖಿಲ್ ಗೌಡರವರೇ, ನಿಮಗೆ ನನ್ನ ಅವಶ್ಯಕತೆ ಏನಿದೆ, ನಾನೇನು ಮಾಡಬೇಕೋ ನೇರವಾಗಿ ಹೇಳಿ, ಮಾಡ್ತೀನಿ. ನೀವು ನನಗೆ ಮಾಡಿದ ಉಪಕಾರಕ್ಕೆ ವಿಶ್ವಾಸ ತೋರಿಸುವ ಅವಕಾಶ ನನಗೆ ಕೊಟ್ಟವರು ಆಗ್ತೀರಾ ಎಂದಳು ದಿವ್ಯಾ. ಸರಿ ದಿವ್ಯಾ, ಹೇಳ್ತೀನಿ, ಶ್ರದ್ಧೆಯಿಂದ ಕೇಳು. ನಿನ್ನಿಂದ ನನಗೆ ಒಬ್ಬ ವಾರಸುದಾರ ಬೇಕು. ಅದಕ್ಕೂ ಮುಂಚೆ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕು ಎನ್ನುತ್ತಿರುವ ಅಖಿಲ್ಗೆ, ನೀವು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡರೆ ಕ್ಯೂನಲ್ಲಿ ಇರ್ತಾರೆ ಹುಡುಗಿಯರು. ಅಂತಹದು ಕೇವಲ ನನ್ನನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ ದಿವ್ಯಾ. ಅಷ್ಟರಲ್ಲಿ ಸುನೀಲ್ ಕಲ್ಪಿಸಿಕೊಂಡು, ಅವನು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಂಡರೆ ಹುಡುಗಿಯರು ಕ್ಯೂನಲ್ಲಿ ನಿಲ್ತಾರೆ, ನಿಜಾನೇ. ಆದರೆ ಅವನಿಗೆ ಬೇಕಾಗಿರುವುದು ಮದುವೆ ಅಲ್ಲ, ಹೆಣ್ಣಿನ ಸಾಂಗತ್ಯವೂ ಅಲ್ಲ, ತನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ವಾರಸುದಾರ ಮಾತ್ರ. ಹೌದು, ಅವನಿಗೆ ಕೇವಲ ವಾರಸುದಾರ ಬೇಕು ಅಷ್ಟೆ. ಅವನು ನಿನ್ನನ್ನು ಮದುವೆ ಮಾಡಿಕೊಳ್ಳುವುದು ಜೀವನ ಪೂರ್ತಿ ಒಟ್ಟಿಗೆ ಬದುಕುವುದಕ್ಕಲ್ಲ. ವಾರಸುದಾರ ಹುಟ್ಟುವ ತನಕ ಅಷ್ಟೇ ನಿಮ್ಮ ಮಧ್ಯೆ ಸಂಬಂಧ ಇರುವುದು. ನಂತರ ನೀನ್ಯಾರೋ ಅವನ್ಯಾರೋ. ನಿಮ್ಮ ಮದುವೆಯ ಹಿಂದಿನ ದಿನ
ನಾವು ಹೇಳಿದ ಕಂಡೀಷನ್ಸ್ಗೆ ಒಪ್ಪಿಕೊಂಡು ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ನೀನು ಸೈನ್ ಮಾಡಬೇಕು. ಆ ಅಗ್ರಿಮೆಂಟ್ನಲ್ಲಿ ಸಹ ಇದೇ ಇರುತ್ತದೆ ಅಂತ ದಿವ್ಯಾಗೆ ಹೇಳಿದನು ಸುನಿಲ್. ಸುನಿಲ್ ಮಾತುಗಳಿಗೆ ದಿಗ್ಭ್ರಾಂತಳಾದಳು ದಿವ್ಯಾ. ಏನ್ ಮಾತನಾಡುತ್ತಿದ್ದೀರಾ? ನಿಮಗೆ ಮನಸ್ಸು ಅನ್ನುವುದು ಏನಾದರೂ ಇದೆಯಾ? ಜಗತ್ತಿನಲ್ಲಿ ಇಂತಹ ಮದುವೆಗಳು ಸಹ ನಡೆಯುತ್ತವಾ? ನಾನು ನೀವು ಹೇಳಿದ ಕೆಲಸಕ್ಕೆ ಒಪ್ಪಿಕೊಂಡರೆ ನನ್ನ ಜೀವನ ಸರ್ವನಾಶ ಆಗುತ್ತದೆ. ಇದರಿಂದ ನಿಮಗೇನು ಲಾಭ ಇದೆಯೋ ಅರ್ಥವಾಗುತ್ತಿಲ್ಲ. ನೋ, ನೀವು ಹೇಳಿದ ಕೆಲಸಕ್ಕೆ ಈಗ ಅಲ್ಲ, ಎಂದಿಗೂ ಮಾಡಲಾರೆ. ನಾನೇ ಅಲ್ಲ, ಈ ಲೋಕದಲ್ಲಿ ಯಾವ ಹುಡುಗಿನೂ ಮಾಡುವುದಿಲ್ಲ ಎಂದು ದಿವ್ಯಾ ಅಲ್ಲಿಂದ ಹೊರಟು ಹೋಗುತ್ತಿದ್ದರೆ, ನೀನು ನಮಗೆ ಮಾತು ಕೊಟ್ಟಿದ್ದೀಯ ದಿವ್ಯಾ, ನಮ್ಮಿಂದ ನಿನಗೆ ಆದ ಉಪಕಾರಕ್ಕೆ ವಿಶ್ವಾಸ ತೋರಿಸುತ್ತೇನೆ ಅಂತ ಹೇಳಿದೆ. ಇದೇನಾ ನೀನು ತೋರಿಸುವ ಕೃತಜ್ಞತೆ ಅಂತ ಸುನೀಲ್ ದಿವ್ಯಾ ಮೇಲೆ ಸ್ವಲ್ಪ ಪೈರಾದನು. ಬೇಡ ಸುನೀಲ್, ಆ ಹುಡುಗಿಗೆ ಇಷ್ಟವಿಲ್ಲದೆ ನಾವು ಬಲವಂತವಾಗಿ ನಮ್ಮ ಕೆಲಸ ಮಾಡಿಸಬಾರದು, ಬಿಟ್ಬಿಡು ಎಂದನು ಅಖಿಲ್. ಸುನೀಲ್ ಮಾತುಗಳಿಗೆ ಎಚ್ಚೆತ್ತುಕೊಂಡ ದಿವ್ಯಾ, ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ಹೋಗ್ತಿದ್ದೀನಿ ಅಖಿಲ್ ಗೌಡರವರೇ. ನನ್ನ ಕಾಲುಗಳನ್ನು ಕಟ್ಟಿ ಹಾಕಿದ್ದೀರಾ ನೀವು. ಸುನೀಲ್ ಹೇಳಿದಂತೆ ಇದೇ ನಿಮಗೆ ವಿಶ್ವಾಸ ತೋರಿಸುವ ಸಮಯ. ಮಾತು ಸಹ ಕೊಟ್ಟಿದ್ದೇನೆ, ತಪ್ಪದೆ ನನ್ನ ಮಾತು ಉಳಿಸಿಕೊಳ್ಳುತ್ತೇನೆ. ಹೇಳಿ, ನಾವು ಯಾವಾಗ ಮಾಡಿಕೊಳ್ಳೋಣ ಕಾಂಟ್ಯಾಕ್ಟ್ ಮದುವೆ ಎಂದು ದಿವ್ಯಾ ಅಖಿಲ್ನನ್ನು ಕೇಳಿದಳು. ದಿವ್ಯಾ ಒಪ್ಪಿಕೊಂಡಿದ್ದಕ್ಕೆ ತುಂಬಾ ಸಂತೋಷಪಟ್ಟ ಅಖಿಲ್, ಯಾವಾಗಲೂ ಯಾಕೆ ದಿವ್ಯಾ, ಈಗಲೇ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಏರ್ಪಾಟುಗಳೆಲ್ಲ ಸುನೀಲ್ ನೋಡಿಕೊಳ್ಳುತ್ತಾನೆ ಅಂತ ದಿವ್ಯಾಗೆ ಹೇಳಿ ಸುನೀಲ್ ಬಳಿ ಬಂದು, ನೀನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮದುವೆಗೆ ಸಂಬಂಧಿಸಿದ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡ್ತಾ ಇರು. ನಾನು ಅಗ್ರಿಮೆಂಟ್ ಪೇಪರ್ಸ್ ರೆಡಿ ಮಾಡಿಸಿ ದಿವ್ಯಾ ಕೈಯಲ್ಲಿ ಸೈನ್ ಮಾಡಿಸಿದ ನಂತರ ಇಬ್ಬರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬರ್ತೀವಿ ಎಂದನು. ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ದಿವ್ಯಾ ಸೈನ್ ಮಾಡಿದ ನಂತರ ದೇವಸ್ಥಾನದಲ್ಲಿ ಆಕೆಯನ್ನು ಮದುವೆ ಮಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂದನು ಅಖಿಲ್. ಆ ಸಮಯದಲ್ಲಿ ಅಖಿಲ್ ಗೌಡ ಮನೆಯಲ್ಲಿ ಅವರ ತಂದೆ ತಮ್ಮ ಏನೋ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರು ಮಾತನಾಡಿಕೊಳ್ಳುತ್ತಿರುವುದು ಸಹ ಅಖಿಲ್ ಬಗ್ಗೆನೆ. ಅವರು ಮದುವೆ ಮಾಡಿಕೊಂಡು ಬಂದ ಅಖಿಲ್ನನ್ನು ನೋಡಿ ಅಖಿಲ್ ಅವರ ತಂದೆ ಶ್ರೀಧರ್ ಅಖಿಲ್ಗೆ, 1 ತಿಂಗಳಿಂದ ಏನಾಗ್ಬಿಟ್ಟಿದ್ದೆ ಅಖಿಲ್? ನಾನು ನಿನ್ನ ತಮ್ಮ ವಿನೋದ್ ನಿನಗೋಸ್ಕರ ಹುಡುಕದೇ ಇರುವ ಜಾಗವಿಲ್ಲ. ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಈ ಹುಡುಗಿ ಯಾರು? ನಿಮ್ಮಿಬ್ಬರ ಕತ್ತಿನಲ್ಲಿ ಆ ಹೂವಿನ ಹಾರಗಳು ಏನು? ಮದುವೆ ಮಾಡಿಕೊಂಡಿದ್ದೀಯಾ ಅಂತ ಅಖಿಲ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದರು. ಹೌದು ಅಪ್ಪ, ನೀವು ಹೇಳಿದ ಹಾಗೆ ನಾನು ಈ ಹುಡುಗಿಯನ್ನು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡೆ ಎಂದನು ಅಖಿಲ್. ಯಾರೂ ಇಲ್ಲದ ಹಾಗೆ ಯಾರಿಗೂ ಹೇಳದೆ ಹೇಗೆ ಮದುವೆ ಮಾಡಿಕೊಂಡೆ ಕಣೋ? ನಾವು ಸತ್ತಿದ್ದೀವಿ ಅಂದುಕೊಂಡೆಯಾ ಎಂದರು ಶ್ರೀಧರ್ ಅವರು. ನಾನು ಈ ಹುಡುಗಿಯನ್ನು 2 ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ಅಪ್ಪ. ಆದರೆ ನೀವು ಒಂದು ಹುಡುಗಿಯ ತಂದೆಗೆ ಮಾತು ಕೊಟ್ಟಿದ್ದೀರಲ್ವಾ, ಅವರ ಮಗಳಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಆ ಹುಡುಗಿ ನನಗೆ ಇಷ್ಟವಾಗಲಿಲ್ಲ. ಈ ವಿಷಯ ನಿಮಗೆ ಹೇಳುವ ಧೈರ್ಯ ಇಲ್ಲದೆ ನಾನು ಲವ್ ಮಾಡಿರುವ ಹುಡುಗಿಯನ್ನು ಯಾರಿಗೂ ಹೇಳದೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡೆ. ನನ್ನನ್ನು ಕ್ಷಮಿಸಿ ಎಂದನು ಅಖಿಲ್. ನಿನ್ನ ಇಷ್ಟವನ್ನು ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ ಅಖಿಲ್? ನೀವು ನೋಡಿದ ಹುಡುಗಿ ನನಗೆ ಇಷ್ಟವಾಗಲಿಲ್ಲ ಅಪ್ಪ. ನಾನು ಬೇರೆ ಹುಡುಗಿಯನ್ನು ಇಷ್ಟಪಡುತ್ತಿದ್ದೇನೆ ಅಂತ ಒಂದು ಮಾತು ಹೇಳಿದಿದ್ರೆ ನಾನೇ ಹತ್ತಿರವಿದ್ದು ನಿನ್ನ ಮದುವೆ ಮಾಡುತ್ತಿದ್ದೆ. ಸರಿ ಬಿಡು, ಆಗಿದ್ದೇನೋ ಆಗೋಯ್ತು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದನು ಶ್ರೀಧರ್. ಅಲ್ಲಿ ನಡೆಯುವುದೆಲ್ಲ ಅಖಿಲ್ ರವರ ತಾಯಿ ಸಾವಿತ್ರಿ ಅಡಿಗೆ ಮನೆಯಿಂದ ಕೇಳಿಸಿಕೊಳ್ಳುತ್ತಿದ್ದಾಳೆ. ಆಕೆ ಹೊರಗೆ ಬಂದ ತಕ್ಷಣ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದನು ಅಖಿಲ್. ಚೆನ್ನಾಗಿರು ಅಂತ ಅಖಿಲ್ಗೆ ಆಶೀರ್ವಾದ ಮಾಡಿದಳು ಆಕೆ. ಆಗ ಶ್ರೀಧರ್ ಅವರು, ಸಾವಿತ್ರಿ, ಹುಡುಗಿಗೆ ಮನೆ ಪುಲ್ ತೋರಿಸು ಎಂದರು. ಸಾವಿತ್ರಿ ದಿವ್ಯಾಗೆ ಮನೆ ತೋರಿಸುವುದಕ್ಕೆ ಕರೆದುಕೊಂಡು ಹೋದಳು. ನೋಡು, ಇದೇ ನಿನ್ನ ರೂಮ್. ಇನ್ಮುಂದೆ ನೀನು ಇಲ್ಲೇ ಇರಬೇಕು. ಇಷ್ಟಕ್ಕೂ ನಿನ್ನ ಹೆಸರೇನು ಅಂತ ಕೇಳುತ್ತಾಳೆ ಸಾವಿತ್ರಿ. ನನ್ನ ಹೆಸರು ದಿವ್ಯಾ ಅತ್ತೆ ಎಂದಳು ದಿವ್ಯಾ. ನೋಡು, ಎಲ್ಲರೂ ಇದ್ದಾಗ ಮಾತ್ರ ನಾನು ನಿನಗೆ ಅತ್ತೆ. ಯಾರೂ ಇಲ್ಲದಿದ್ದಾಗ ನೀನು ಯಾರೋ ನಾನು ಯಾರೋ. ನೀನು ಕೇವಲ ಅಗ್ರಿಮೆಂಟ್ ಮೇಲೆ ಬಂದಿದ್ದೀಯಾ ಅಷ್ಟೆ. ಯಾರ ಹತ್ರನೂ ತುಂಬ ಸಲಿಗೆ ಬೆಳೆಸಿಕೊಳ್ಳಬೇಡ ಎಂದಳು ಸಾವಿತ್ರಿ. ಅಂದ್ರೆ ನಿಮ್ಮ ಮಗ ನನ್ನನ್ನು ಅಗ್ರಿಮೆಂಟ್ ಮದುವೆ ಮಾಡಿಕೊಂಡ ವಿಷಯ ನಿಮಗೆ ಗೊತ್ತಾ? ಇಷ್ಟಕ್ಕೂ ಏನು ನಡೆಯುತ್ತಿದೆ ಈ ಮನೆಯಲ್ಲಿ ನನಗೆ ಗೊತ್ತಾಗಬೇಕು. ಹೇಳಿ, ಯಾಕೆ ನನ್ನನ್ನು ನಿಮ್ಮ ಮಗ ಇಂತಹ ಮದುವೆ ಮಾಡಿಕೊಂಡನು ಹೇಳಿ ಎಂದಳು ದಿವ್ಯಾ. ಅದು ನಿನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿನಗೆ ಮಾಡಬೇಕಾದ ಸಹಾಯ ಮಾಡಿದ್ದೇವೆ, ಅದೇ ನಿನಗೆ ಮುಖ್ಯ ಅಷ್ಟೇ. ವಿವರಗಳು ಅನಗತ್ಯ. ಅರ್ಥ ಆಯ್ತಾ ಎನ್ನುತ್ತಾ ಸಾವಿತ್ರಿ ದಿವ್ಯಾಗೆ ಕೊಟ್ಟಿರುವ ರೂಮಿನಿಂದ ಹೊರಟು ಹೋದಳು. ಆ ರಾತ್ರಿ ಪೂರ್ತಿ ದಿವ್ಯಾ ಯೋಚಿಸುತ್ತಲೇ ಇದ್ದಾಳೆ.
ಕೆಲವು ಕ್ಷಣಗಳು ಸಹ ನಿದ್ರೆ ಮಾಡಲಿಲ್ಲ. ಹೇಗೋ ಹಾಗೆ ಆ ರಾತ್ರಿ ಕಳೆಯಿತು. ಆ ದಿನದಿಂದ ದಿವ್ಯಾ ಆ ಮನೆ ಸೊಸೆಯಾಗಿ ತನ್ನ ಜವಾಬ್ದಾರಿಗಳನ್ನು ನೆರವೇರಿಸಲು ಪ್ರಯತ್ನಿಸುತ್ತಿದ್ದಾಳೆ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಅಡುಗೆ ಮನೆಯಲ್ಲಿ ಸಾವಿತ್ರಿಗೆ ಸಹಾಯ ಮಾಡುತ್ತಾ ಅಖಿಲ್ಗೆ ಸೇವೆಗಳು ಮಾಡುತ್ತಾ ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಿದ್ದರೆ ಅಖಿಲ್ ಮತ್ತೆ ಸಾವಿತ್ರಿ ಎಷ್ಟೋ ಬಾರಿ ದಿವ್ಯಾಗೆ ಹೇಳಿದರು, ನೀನು ಈ ಕೆಲಸಗಳನ್ನು ಮಾಡಬೇಡಮ್ಮ, ನೀನು ಶಾಶ್ವತವಾಗಿ ಇಲ್ಲಿ ಇರುವುದಕ್ಕೆ ಬರಲಿಲ್ಲ ಅಂತ. ಆದರೂ ದಿವ್ಯಾ ಕೇಳುತ್ತಿರಲಿಲ್ಲ. ತಾನು ಕೆಲವು ದಿನಗಳು ಮಾತ್ರ ಆ ಮನೆಯಲ್ಲಿ ಇರುವುದಕ್ಕೆ ಬಂದರೂ ಅಖಿಲ್ ಗೌಡಗೆ ಹೆಂಡತಿ ಆಗದೆ ಹೋಗ್ತೀನಾ, ಆ ಮನೆ ಸೊಸೆ ಆಗದೆ ಹೋಗ್ತೀನಾ ಅಂತ. ಆಶ್ಚರ್ಯವಾಗಿ ಒಂದೇ ವಾರದಲ್ಲಿ ಆ ಮನೆಯವರ ಎಲ್ಲರ ಮೆಚ್ಚುಗೆ ಹೊಂದಿದಳು. ಅಖಿಲ್ ಸಾವಿತ್ರಿಯವರನ್ನು ಸಹ ಇಂಪ್ರೆಸ್ ಮಾಡಿದಳು ದಿವ್ಯಾ. ಆ ದಿನ ಬೆಳಗ್ಗೆ 10 ಗಂಟೆ ಸಮಯ. ಅಖಿಲ್ ತಂದೆ ಶ್ರೀಧರ್ ಅವರು ಹೊರತುಪಡಿಸಿ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಆ ಸಮಯದಲ್ಲಿ ಹೊರಗಡೆ ಹೋಗಿ ಮನೆಗೆ ಬಂದ ಶ್ರೀಧರ್ ಅವರು ಅಖಿಲ್ ದಿವ್ಯಾಳನ್ನು ಸಾವಿತ್ರಿಯವರನ್ನು ಆ ಮನೆಯಲ್ಲಿ ಎಲ್ಲರನ್ನೂ ಕರೆದು ಸಾವಿತ್ರಿ ಬಳಿ, ಪುರೋಹಿತರು ಫಸ್ಟ್ ನೈಟ್ಗೆ ಸಮಯ ಹೇಳಿದ್ದಾರೆ, ಈ ದಿನ ರಾತ್ರಿನೇ ಆ ಕಾರ್ಯಕ್ರಮ, ಎಲ್ಲ ಏರ್ಪಾಟುಗಳು ಮಾಡು ಎಂದರು. ಸರಿ ಎನ್ನುತ್ತಾ ಸಾವಿತ್ರಿ ಅಡಿಗೆ ಮನೆಗೆ ಹೊರಟು ಹೋದಳು. ಶ್ರೀಧರ್ ಅವರು ಆ ಮಾತು ಹೇಳಿದ ತಕ್ಷಣ ಅಖಿಲ್ ಯೋಚನೆ ಹೇಗಿದೆಯೋ ಗೊತ್ತಿಲ್ಲ, ಆದರೆ ದಿವ್ಯಾಗೆ ಮಾತ್ರ ಶಾಕ್ ಹೊಡೆದಂತೆ ಇದೆ. ಮುಂದೆ ಹಳ್ಳ ಹಿಂದೆ ಗುಂಡಿ, ಆದರೂ ಏನ್ ಮಾಡ್ತಾಳೆ, ಮಾತು ಕೊಟ್ಟಿರುವುದರಿಂದ ವಿಧಿಬರಹಕ್ಕೆ ತಲೆ ಬಗ್ಗಿಸಲೇಬೇಕು ಅಂತ ಅಂದುಕೊಂಡು ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಳುತ್ತಾ ಕುಳಿತುಕೊಂಡಿದ್ದಾಳೆ. ಶ್ರೀಧರ್ ಅವರು ಆ ಮಾತು ಹೇಳಿದ ತಕ್ಷಣ ದಿವ್ಯಾ ಮುಖದಲ್ಲಿ ಬದಲಾವಣೆಯನ್ನು ಗಮನಿಸಿದ ಸಾವಿತ್ರಿ ದಿವ್ಯಾ ದುಃಖ ಪಡುತ್ತಿರಬಹುದೆಂದು ದಿವ್ಯಾ ರೂಮಿನ ಬಾಗಿಲು ಬಡೆದಳು. ಅಳುತ್ತಿದ್ದ ದಿವ್ಯಾ ಕಣ್ಣೀರು ಒರೆಸಿಕೊಂಡು ಬಾಗಿಲು ತೆಗೆದಳು. ಸಾವಿತ್ರಿ, ಏನಮ್ಮ ದಿವ್ಯಾ, ಇವತ್ತಿನ ಕಾರ್ಯವನ್ನು ನೆನೆದುಕೊಂಡು ಭಯಪಡುತ್ತಿದ್ದೀಯಾ ಅಂತ ಕೇಳಿದಳು. ಭಯಪಡದೆ ಸಂತೋಷ ಪಡು ಅಂತೀರಾ? ನನ್ನ ಜೀವನ ಇಂದು ಕೊನೆಗೊಳ್ಳುತ್ತಿದೆ, ನಾನು ಸಂಪೂರ್ಣವಾಗಿ ನಾಶವಾಗುತ್ತೇನೆ. ಇಲ್ಲ, ನೀವು ಮತ್ತು ನಿಮ್ಮ ಮಗ ಸೇರಿ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದೀರಾ. ಲೈಬ್ರರಿ ಇದು, ಒಂದು ಬಾರಿ ಹೋದರೆ ಮತ್ತೆ ಬರುವುದಿಲ್ಲ ಎನ್ನುತ್ತಿದ್ದಾಳೆ ದಿವ್ಯಾ. ಇಲ್ಲಮ್ಮ, ನಾನು ನನ್ನ ಮಗ ಅಖಿಲ್ ನೀನು ಅಂದುಕೊಳ್ಳುವಷ್ಟು ಕೆಟ್ಟವರಲ್ಲ ನಾವು. ನಮಗೆ ಕೇವಲ ನಿನ್ನಿಂದ ಅಖಿಲ್ಗೆ ಒಬ್ಬ ವಾರಸುದಾರ ಬೇಕು ಅಷ್ಟೆ. ನೀವಿಬ್ಬರು ದೈಹಿಕವಾಗಿ ಒಂದಾಗಿ ಹುಟ್ಟುವ ವಾರಸುದಾರರನ್ನು ನಾವು ಯಾವತ್ತೂ ಬಯಸಲಿಲ್ಲ ಎಂದರು ಸಾವಿತ್ರಿ. ಏನ್ರಿ ನೀವು ಹೇಳುತ್ತಿರುವುದು? ನನ್ನ ಜೀವನವನ್ನು ಹಾಳು ಮಾಡದೆ ನಮ್ಮಿಬ್ಬರ ಮಗ ಎಲ್ಲಿಂದ ಬರ್ತಾನೆ ಎಂದಳು ದಿವ್ಯಾ ಸ್ವಲ್ಪ ಕೋಪದಿಂದ. ಟೆಸ್ಟ್ ಬೇಬಿ ಬಗ್ಗೆ ಕೇಳಿದ್ದೀಯಾ ಅಮ್ಮ? ಆ ಪ್ರೋಸೆಸ್ ಮುಖಾಂತರಾನೇ ನಿನ್ನ ಗರ್ಭದಲ್ಲಿ ನನ್ನ ಮಗನ ವಾರಸುದಾರರನ್ನು ಒತ್ತು ನಮಗೆ ಕೊಡಬೇಕು. ಈ ವಿಷಯ ನನಗೆ, ನಿನಗೆ, ನನ್ನ ಮಗನಿಗೆ ಮಾತ್ರ ತಿಳಿಯಬೇಕು. ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರದು ಎಂದಳು ಸಾವಿತ್ರಿ. ಟೆಸ್ಟ್ ಬೇಬಿನಾ? ಮತ್ತೆ ಇದೊಂದು ಟ್ವಿಸ್ಟ್. ಅಸಲು ಏನು ನಡೆಯುತ್ತಿದೆ ಈ ಮನೆಯಲ್ಲಿ ನನಗೆ ಈಗಲೇ ಹೇಳಿ. ಅರ್ಥವಾಗದೆ ನನಗೆ ಹುಚ್ಚು ಹಿಡಿಯುವ ಥರ ಇದೆ ಎನ್ನುತ್ತಿದ್ದಾಳೆ ದಿವ್ಯಾ. ಬಹುಶಃ ನೀನಿದ್ದ ಸ್ಥಾನದಲ್ಲಿ ಬೇರೆ ಯಾರಿದ್ದರೂ ಹೇಳುತ್ತಿರಲಿಲ್ಲವೇನೋ. ಅಂತಹದು ನಿನಗೆ ಹೇಳ್ತೀನಿ ಅಂತಿದ್ದೀನಿ ಅಂದರೆ ನಿನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇದೆ ಅಂತ ಅರ್ಥ ಮಾಡ್ಕೊ. ನೀನು ಅಂದುಕೊಂಡಂತೆ ಅಖಿಲ್ ನನ್ನ ಮಗ ಅಲ್ಲ. ಅವನು ಚಿಕ್ಕಂದಿನಲ್ಲೇ ಎತ್ತವರನ್ನು ಕಳೆದುಕೊಂಡರೆ ಆ ಸ್ಥಾನದಲ್ಲಿ ನಾವು ಬಂದೆವು. ನಿಜ ಹೇಳಬೇಕಂದ್ರೆ ಅಖಿಲ್ ಗತ ಜೀವನವೆಲ್ಲ ಕಹಿ ಅನುಭವಗಳೇ ಇರುತ್ತವೆ ಎಂದಳು ಸಾವಿತ್ರಿ. ಗತ ಜೀವನವೇನು? ಆ ಕಹಿ ನೆನಪುಗಳೇನು ಅಂತ ಕೇಳುತ್ತಾಳೆ ದಿವ್ಯಾ. ಆಗ ಅಖಿಲ್ನ ಗತ ಜೀವನದ ಬಗ್ಗೆ ಹೇಳುವುದಕ್ಕೆ ಪ್ರಾರಂಭಿಸಿದಳು ಸಾವಿತ್ರಿ. ಅಖಿಲ್ ರವರ ತಂದೆ ರಾಮೇಗೌಡರವರು, ನನ್ನ ಗಂಡ ಶ್ರೀಧರ್ ಇಬ್ಬರೂ ಪ್ರಾಣ ಸ್ನೇಹಿತರು. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಸ್ನೇಹ ಅವರದು. ನನ್ನ ಗಂಡ ಶ್ರೀಧರ್ಗೆ ಹಣ, ಹೆಸರು, ಪ್ರತಿಷ್ಠೆ ಗಳಿಸಬೇಕೆಂಬ ಕೋರಿಕೆ. ಆ ಉದ್ದೇಶದಿಂದ ಸಿಂಗಪೂರ್ಗೆ ಹೋಗಿ ತನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡು ತನ್ನ ಅಭಿಪ್ರಾಯವನ್ನು ರಾಮೇಗೌಡರಿಗೆ ಸಹ ಹೇಳಿ ಆತನನ್ನು ಸಹ ತನ್ನ ಜೊತೆನೇ ಬಂದು ಬಿಡು ಎಂದು ಹೇಳಿದರು. ಅದಕ್ಕೆ ರಾಮೇಗೌಡರು ಒಪ್ಪಿಕೊಳ್ಳಲಿಲ್ಲ. ಎಷ್ಟು ಬಡತನವನ್ನಾದರೂ ಅನುಭವಿಸುತ್ತೇನೆ ವಿನಃ ಈ ದೇಶವನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ ಅಂತ ಹೇಳಿದ್ರು ಅವರು. ಬೇರೆ ಏನೂ ಮಾಡಲಾರದೆ ಶ್ರೀಧರ್ ಅಂದುಕೊಂಡಂತೆ ಸಿಂಗಪೂರ್ ಹೋಗಿ ಸಂಪಾದನೆ ಮಾಡುವುದಕ್ಕೆ ಪ್ರಾರಂಭಿಸಿದನು. ಆದರೆ ಆತ ಕುಡಿಯುವುದು, ಜೂಜಾಟ, ಹುಡುಗಿಯರ ಸಹವಾಸದಂತಹ ಹೊಸ ಚಟಗಳು, ಜಲ್ಸಾಗಳಿಗೆ ಅಭ್ಯಾಸವಾಗಿ ಸಂಪಾದನೆ ಮಾಡಿದ್ದೆಲ್ಲ ಖರ್ಚು ಮಾಡಿ ಸಾಲಗಾರನಾದನು. ಸಾಲಗಾರರಿಗೆ ಭಯ ಬಿದ್ದು ರಹಸ್ಯವಾಗಿ ಭಾರತಕ್ಕೆ ಓಡಿಬಂದು ರಾಮೇಗೌಡರನ್ನು ಭೇಟಿ ಮಾಡುವ ಹೊತ್ತಿಗೆ ಆತ ಹಣ, ಕೀರ್ತಿ, ಪ್ರತಿಷ್ಠೆಗಳು ಸಂಪಾದನೆ ಮಾಡಿ ಎಲ್ಲರಿಗೂ ಆದರ್ಶವಾಗಿ ನಿಂತಿದ್ದರು. ಅದನ್ನು ನೋಡಿದ ಶ್ರೀಧರ್
ರಾಮೇಗೌಡರ ಮೇಲೆ ಅಸೂಹೆ ಬೆಳೆಸಿಕೊಂಡು ಆತನ ಆಸ್ತಿಯ ಮೇಲೆ ಕಣ್ಣು ಹಾಕಿದನು. ಆಗ ಅಖಿಲ್ಗೆ 10 ವರ್ಷ ವಯಸ್ಸು. ರಾಮೇಗೌಡರು ಅಖಿಲ್ಗೆ ಪದೇ ಪದೇ ಹೇಳುತ್ತಿದ್ದರು, ತಾನು ಸಂಪಾದನೆ ಮಾಡಿದ ಆಸ್ತಿಯಲ್ಲಿ 75% ಅಂಗವಿಕಲರಿಗೆ, ಅನಾಥರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ. ಅದೇ ಅಖಿಲ್ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿತು. ಅನಿರೀಕ್ಷಿತವಾಗಿ ರಾಮೇಗೌಡರು ಹಾಗೂ ಆತನ ಹೆಂಡತಿ ಲಕ್ಷ್ಮಿ ಒಂದು ಆಕ್ಸಿಡೆಂಟ್ನಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ರಾಮೇಗೌಡರು ತೀರಿಕೊಂಡ ನಂತರ ಅಖಿಲ್ ಅನಾಥ ಆಗ್ಬಿಟ್ಟ. ಇದೇ ಅವಕಾಶವೆಂದು ತಿಳಿದುಕೊಂಡ ಶ್ರೀಧರ್ ಅಖಿಲ್ಗೆ ತಂದೆ ಸ್ಥಾನದಲ್ಲಿದ್ದು ಕಪಟ ಪ್ರೀತಿಯನ್ನು ತೋರಿಸುವುದಕ್ಕೆ ಶುರು ಮಾಡಿದನು. ಅಖಿಲ್ ತಂದೆ ರಾಮೇಗೌಡರು ತನ್ನ ತದನಂತರ ಆಸ್ತಿಯನ್ನು ಅಖಿಲ್ಗೆ ಮದುವೆಯಾಗಿ ವಾರಸುದಾರರು ಹುಟ್ಟಿದ ನಂತರವೇ ಅಖಿಲ್ಗೆ ಆ ಆಸ್ತಿ ಸಿಗುವ ಥರ ವಿಲ್ಲನ್ನು ಬರೆದಿದ್ದರಿಂದ ಅಖಿಲ್ಗೆ ತಾನು ಹೇಳಿದಂತೆ ಕೇಳುವ ತನ್ನ ಸೋದರ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿ ವಾರಸುದಾರರು ಹುಟ್ಟಿ ಅಖಿಲ್ಗೆ ತನ್ನ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕು ಬಂದ ನಂತರ ಅವನನ್ನು ತಮ್ಮ ದಾರಿಯಿಂದ ಸಂಪೂರ್ಣವಾಗಿ ತೊಲಗಿಸಬೇಕು ಅಂತ ಅಂದುಕೊಂಡನು ಶ್ರೀಧರ್. ಆ ಸಮಯದಲ್ಲಿ ಅಖಿಲ್ಗೆ ಶ್ರುತಿ ಪರಿಚಯವಾದಳು. ಅಖಿಲ್ಲೇ ತನ್ನ ಪ್ರಪಂಚವಾಗಿ ಬದುಕಿದಳು. ಅಖಿಲ್ ಸಹ ಅಷ್ಟೇ. ಶ್ರುತಿಯನ್ನು ಒಂದು ದಿನ ನೋಡದೆ ಅವನಿಂದ ಇರಲಾಗುತ್ತಿರಲಿಲ್ಲ. ಆ ಹುಡುಗಿಗೋಸ್ಕರ ಏನೂ ಬೇಕಾದರೂ ಮಾಡುವಷ್ಟು ಕುರುಡನಂತೆ ಪ್ರೀತಿಸಿದನು. ಅಂತಹದು ವಿಚಿತ್ರವಾಗಿ ಅಖಿಲ್ ತನ್ನ ತಂದೆ ತಾಯಿಯನ್ನು ಹೇಗೆ ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡನೋ ಹಾಗೆ ಶ್ರುತಿಯನ್ನು ಸಹ ಕಳೆದುಕೊಂಡನು. ತಾನು ಎಷ್ಟೋ ಪ್ರೀತಿಸಿದ ಶ್ರುತಿಯನ್ನು ಮರೆಯಲಾಗದೆ ಹುಚ್ಚನಂತೆ ತಿರುಗಾಡಿದನು. ಯಾರ ಜೊತೆನೂ ಮಾತನಾಡದೆ ಒಂಟಿಯಾಗಿ ಒಂದು ರೂಮಿನಲ್ಲಿ ತನ್ನನ್ನು ತಾನು ಬಂಧಿಸಿಕೊಂಡು ನರಕವನ್ನು ಅನುಭವಿಸಿದನು. ಆ ಸಮಯದಲ್ಲಿ ಅವನ ಸ್ನೇಹಿತರು ಅವನನ್ನು ಬಿಡದೆ ಹೇಗೋ ಹಾಗೆ ಶ್ರುತಿಯನ್ನು ಮರೆಸಿದರು. ಆದರೆ ಶ್ರುತಿ ನೆನಪುಗಳು ಮಾತ್ರ ಅವನನ್ನು ಬಿಡಲಿಲ್ಲ. ನಿಜ ಹೇಳಬೇಕಂದ್ರೆ ಅಖಿಲ್ ತಂದೆ ತಾಯಿಯರದು ಮತ್ತೆ ಶ್ರುತಿದು ಆಕ್ಸಿಡೆಂಟ್ ಅಲ್ಲ, ನನ್ನ ಗಂಡ ಶ್ರೀಧರ್ ಮಾಡಿಸಿದ ಕೊಲೆಗಳು. ಆತನು ಮಾಡಿದ ಪಾಪಗಳಿಗೆಲ್ಲ ಪ್ರತ್ಯಕ್ಷ ಸಾಕ್ಷಿ ನಾನೇ. ಶ್ರೀಧರ್ ಎಷ್ಟು ದುಷ್ಟನು ಎಂಬ ವಿಷಯ ಅಖಿಲ್ಗೆ ಹೇಳಿದರೆ ಅಖಿಲ್ನನ್ನು ಸಹ ಸಾಯಿಸಿಬಿಡ್ತೀನಿ ಅಂತ ಹೆದರಿಸಿ ನನ್ನ ಬಾಯಿ ಮುಚ್ಚಿಸಿದ. ನನ್ನ ಗಂಡ ಶ್ರೀಧರ್ ತನ್ನ ಸೋದರ ಸೊಸೆಯ ಜೊತೆ ಮದುವೆಗೆ ಬಲವಂತವಾಗಿ ಅಖಿಲ್ನನ್ನು ಒಪ್ಪಿಸಿ ಮದುವೆ ಡೇಟ್ ಸಹ ಫಿಕ್ಸ್ ಮಾಡಿದರು. ಆ ಹುಡುಗಿಯ ಜೊತೆ ಮದುವೆಯಾಗಿ ವಾರಸುದಾರನು ಹುಟ್ಟಿದ ನಂತರ ಅಖಿಲ್ನನ್ನು ಸಹ ಸಾಯಿಸಬೇಕು ಅಂದುಕೊಂಡನು. ಆಗ ನಾನೊಂದು ನಿರ್ಧಾರಕ್ಕೆ ಬಂದೆ. ಅಖಿಲ್ಗೆ ಶ್ರೀಧರ್ ಮಾಡಿದ ಅಪರಾಧಗಳ ಬಗ್ಗೆ ತಿಳಿಸಬೇಕು ಅಂತ. ತಕ್ಷಣ ಮತ್ತೊಂದು ಆಲೋಚನೆ ಇಲ್ಲದೆ ಅಖಿಲ್ಗೆ ಹೇಳಿಬಿಟ್ಟೆ. ತಂದೆ ಸ್ಥಾನದಲ್ಲಿದ್ದು ತನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಶ್ರೀಧರ್ ಎಷ್ಟು ದುಷ್ಟನು ಅಂತ ಅರ್ಥವಾದ ನಂತರ ಮೊದಲು ದುಃಖಿಸಿದ ಅಖಿಲ್ ನಂತರ ಆತನನ್ನು ಕೊಲ್ಲಲು ಬಯಸಿದನು. ಆದರೆ ಅಖಿಲ್ಗೆ ಬಾಲ್ಯದಿಂದಲೂ ಶ್ರೀಧರ್ ಮೇಲಿನ ಪ್ರೀತಿ ವಾತ್ಸಲ್ಯ ಅಡ್ಡಿಯಾಯಿತು. ಮೊದಲು ತನ್ನ ಆಸ್ತಿಯನ್ನು ತಾನು ರಕ್ಷಿಸಿಕೊಂಡು ಶ್ರೀಧರ್ನನ್ನು ಜೈಲಿಗೆ ಕಳುಹಿಸಬೇಕು ಅಂತ ಅಂದುಕೊಂಡನು. ಅಖಿಲ್ ಆಸ್ತಿ ಅಖಿಲ್ಗೆ ಸಿಗಬೇಕು ಅಂದರೆ ಮೊದಲು ವಾರಸುದಾರರು ಬರಬೇಕು. ಶ್ರುತಿಯ ನೆನಪುಗಳೊಂದಿಗೆ ಬದುಕುವ ಅಖಿಲ್ ತನ್ನ ಜೀವನದಲ್ಲಿ ಬೇರೆ ಯಾವುದೇ ಹುಡುಗಿಯನ್ನು ಕರೆತರಲು ಬಯಸಲಿಲ್ಲ. ಅದಕ್ಕೆ ಅಗ್ರಿಮೆಂಟ್ ಮದುವೆ ಮಾಡಿಕೊಂಡು ಟೆಸ್ಟ್ ಬೇಬಿಯನ್ನು ಪಡೆಯಬೇಕು ಅಂದುಕೊಂಡನು. ಇದೇ ಅಮ್ಮ ದಿವ್ಯಾ ಅಖಿಲ್ ಕತೆ. ನೀನು ನಮಗೆ ಸಹಕರಿಸುತ್ತೀಯಾ ಅಲ್ವಾ ಅಂತ ಸಾವಿತ್ರಿ ದಿವ್ಯಾಳನ್ನು ಬೇಡಿಕೊಂಡಳು. ಆಗ ದಿವ್ಯಾ ಸಾವಿತ್ರಿಗೆ ಏನೋ ಹೇಳಲು ಹೊರಟಿದ್ದಾಗ ಚಪ್ಪಾಳೆ ತಟ್ಟುತ್ತಾ ಬಾಗಿಲು ತಳ್ಳಿಕೊಂಡು ಒಳಗೆ ಬರ್ತಾನೆ ಶ್ರೀಧರ್. ನಿಮ್ಮ ಐಡಿಯಾ ಸೂಪರ್ ಆಗಿದೆ ಸಾವಿತ್ರಿ. ನಾನೇ ಎಲ್ಲರಿಗೂ ಗುಂಡಿ ತೋಡುವವನು, ನೀವು ನನಗೇ ಗುಂಡಿ ತೋಡಬೇಕು ಅಂತ ಅಂದುಕೊಳ್ಳುತ್ತೀರಾ ಎಂದು ತನ್ನ ಕೈಯಲ್ಲಿದ್ದ ಗನ್ನನ್ನು ಸಾವಿತ್ರಿಗೆ ದಿವ್ಯಾಗೆ ತೋರಿಸುತ್ತಾ, ಮೊದಲು ಈ ಗನ್ನಿಂದ ನಿಮ್ಮನ್ನು ಕೊಲ್ಲುತ್ತೇನೆ, ನಂತರ ಆ ಅಖಿಲ್ನನ್ನು ಸಾಯಿಸಿ ಅವನ ಆಸ್ತಿಯನ್ನು ಹೇಗೆ ಪಡೆಯುವುದು ಅಂತ ಯೋಚಿಸುತ್ತೇನೆ ಎಂದು ಮೊದಲು ಸಾವಿತ್ರಿಗೆ ಶೂಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಅಖಿಲ್ ಶ್ರೀಧರ್ನನ್ನು ಬಿಗಿಯಾಗಿ ಹಿಡಿದು ಅವನ ಕೈಯಲ್ಲಿದ್ದ ಗನ್ನನ್ನು ಬೀಳಿಸುತ್ತಾನೆ. ಆಗ ಶ್ರೀಧರ್ ಗನ್ಗೋಸ್ಕರ ಹೋಗುತ್ತಿದ್ದರೆ ಅಖಿಲ್ ಅವನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾನೆ. ಗನ್ ಕರೆಕ್ಟಾಗಿ ಸಾವಿತ್ರಿ ಬಳಿಯೇ ಬಿದ್ದಿದ್ದರಿಂದ ಬುಲೆಟ್ ತಗಲಿದ ನೋವಿನಿಂದಲೇ ಆ ಗನ್ ತೆಗೆದುಕೊಂಡು ಶ್ರೀಧರ್ನನ್ನು ಟಪ ಅಂತ ಶೂಟ್ ಮಾಡಿಬಿಡ್ತಾಳೆ ಸಾವಿತ್ರಿ. ಅಲ್ಲೇ ಸಾವನ್ನಪ್ಪಿದನು ಶ್ರೀಧರ್. ತೀವ್ರವಾಗಿ ಉಸಿರಾಡುತ್ತಿದ್ದ ಸಾವಿತ್ರಿಯನ್ನು ಅಖಿಲ್ ಆಸ್ಪತ್ರೆಗೆ ಕರೆದೊಯ್ದ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಪೊಲೀಸರಿಗೆ ಸಾವಿತ್ರಿ ತನ್ನ ಹೇಳಿಕೆಯನ್ನು ನೀಡಿ ಅಖಿಲ್ಗೆ ತನ್ನ ಕೊನೆಯ ಆಸೆಯಾಗಿ ಒಂದು ಮಾತು ಹೇಳಿದಳು. ದಿವ್ಯಾಳಂತಹ ಹುಡುಗಿಯರು ಅಪರೂಪವಾಗಿ ಸಿಗ್ತಾರೆ ಅಖಿಲ್. ನೀನು ಬರೆದ ಅಗ್ರಿಮೆಂಟ್ ಪೇಪರ್ಸ್ ಅರಿದು ಹಾಕಿ ಜೀವನ ಪೂರ್ತಿ ಆಕೆಯನ್ನು ಚೆನ್ನಾಗಿ ನೋಡ್ಕೊ. ಆಕೆಯನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸು. ಶ್ರುತಿಯನ್ನು ಮರೆತಿದ್ದೀಯ, ಆಕೆ ನೆನಪುಗಳನ್ನು ಮರೆಯಲಾರಿಯ ಹೇಳು. ದಿವ್ಯಾಳನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನನಗೆ ಮಾತು ಕೊಡು ಅಂತ ಅಖಿಲ್ನಿಂದ ಮಾತು ತೆಗೆದುಕೊಂಡ ನಂತರ ಸತ್ತೋದಳು ಸಾವಿತ್ರಿ. 1 ವರ್ಷದ ನಂತರ
ಅಖಿಲ್ ದಿವ್ಯಾಗೆ ಒಂದು ಗಂಡು ಮಗು ಹುಟ್ಟಿತು. ಅಖಿಲ್ಗೆ ಆಸ್ತಿ ದೊರೆತ ನಂತರ ತನ್ನ ತಂದೆ ರಾಮೇಗೌಡರ ಕನಸಾದ ತನ್ನ ಆಸ್ತಿಯ 75% ಬಡವರಿಗೆ ಉಚಿತ ವೈದ್ಯ ಶಿಕ್ಷಣ ನೀಡಬೇಕೆಂಬ ಕನಸನ್ನು ಟ್ರಸ್ಟ್ ಸ್ಥಾಪಿಸುವ ಮೂಲಕ ನನಸಾಗಿಸಿ ತನ್ನ ತಂದೆಯಂತೆಯೇ 10 ಜನರಿಗೆ ಮಾದರಿಯಾಗಿ ಬದುಕುತ್ತಿದ್ದಾನೆ ನಮ್ಮ ಅಖಿಲ್ ಗೌಡ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.